ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬ್ಯಾಂಕಾಕಲ್ಲಿ ಹೋದಾಗ ಕೆಲವೊಂದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ಸ್ ಕೊಟ್ಟಿದ್ದೆ, ಕೆಲವೊಂದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಇದನ್ನ ಎಡಿಟ್ ಮಾಡಿ ಅಪ್ಡೇಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಬ್ಯಾಂಕಾಕಲ್ಲಿ ಹೋದಾಗ ಪಟಾಯದಲ್ಲಿ ನಾವು ನಾಂಗ್ನೋಜ್ ಗಾರ್ಡನ್ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಟ್ಟಿದೆ. ಅದರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ವಿಡಿಯೋ ಇದರಲ್ಲಿದೆ, ನೀವು ಬೇಕಾದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ಇನ್ ಕೇಸ್ ನೀವೇನಾದರೂ ನೋಡಿಲ್ಲ ಅಂತಂದರೆ. ನಾವು ಹೋಗಿದ್ದು ನೆಕ್ಸ್ಟ್ ಡೇ ಬಂದು ಫ್ಲೋಟಿಂಗ್ ಮಾರ್ಕೆಟ್. ಆ್ಯಕ್ಚುಲಿ ಫ್ಲೋಟಿಂಗ್ ಮಾರ್ಕೆಟ್ ಅಂದರೆ ನೋಡಿ, ನೀವು ನೋಡ್ತಾ ಇದ್ದಲ್ಲ ಈ ಥರ ಬೋಟಲ್ಲಿ ನಾವು ಹೋಗ್ತೀವಿ. ಇದೊಂದು ಕಂಪ್ಲೀಟ್ ದೊಡ್ಡದಾಗಿ ಇದೊಂದು ಮಾರ್ಕೆಟ್ ಆ್ಯಕ್ಚುಲಿ ಒಳಗಡೆ. ಸೊ ನಮಗೆ ಸ್ಟಾರ್ಟಿಂಗ್ ಎಂಡಿಂದ ಆ ಕಡೆ ಎಂಡ್ವರೆಗೂ ಇದೇ ಥರ ಬೋಟಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಂದೊಂದು ಫ್ಯಾಮಿಲಿ ಅಥವಾ ಪರ್ ಹೆಡ್ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಕೆಲವೊಂದು ಸಲ ಪ್ರೈಸಸ್ ವೇರಿ ಆಗುತ್ತೆ, ಸೀಸನ್ ವೈಸ್ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಇನ್ ಕೇಸ್ ಏನಾದರೂ ಪಟಾಯದಲ್ಲಿ ಹೋದಾಗ ಫ್ಲೋಟಿಂಗ್ ಮಾರ್ಕೆಟ್ ವಿಸಿಟ್ ಮಾಡೋದನ್ನು ಮಾತ್ರ ಬನ್ನಿಬಿಡಿ. ಆ್ಯಕ್ಚುಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ಬಿಕಾಸ್ ನಾವಿದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅದು ಎಲ್ಲ ಕಡೆಯೂ ಎಲ್ಲಾದರೂ ಹೋದಾಗ ಮಾಡಿದಾಗ ಏನಾದರೂ ಒಂದಲ್ಲಿ ಡಿಫ್ರೆಂಟ್ ಆಗಿದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಒಳ್ಳೆಯದು. ಅದು ನಮ್ಮ ಕೈಗೆಟ್ಕೋಂಥ ಬೆಲೆ ಇದ್ದರೆ ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಬೆಟರ್ ನೀವು ಇನ್ ಕೇಸ್ ಹೋದಾಗ ಈ ಫ್ಲೋಟಿಂಗ್ ಮಾರ್ಕೆಟ್ ಹೋಗಿ ಈ ಥರ ಎಲ್ಲ ವಿಂಡೋ ಶಾಪಿಂಗ್ ಮಾಡಿಕೊಂಡು ನೋಡಿಕೊಂಡು ಹೋಗ್ಬೋದು. ಇದು ಪ್ರತಿಯೊಂದು ಈ ಮಾರ್ಕೆಟಲ್ಲಿ ಇರುತ್ತೆ. ಬಟ್ಟೆಯಿಂದ ಹಿಡಿದು ಚಪ್ಪಲಿಯಿಂದ ಹಿಡಿದು ನಿಮಗೆ ಬೇಕಾದಂಥ ಏನಾದರೂ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಯಾವುದೇ ನಿಮ್ಮ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಆಮೇಲೆ ಊಟ ತಿಂಡಿ ಪ್ರತಿಯೊಂದು ಇಲ್ಲಿ ಈ ಮಾರ್ಕೆಟಲ್ಲಿ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಒಳಗಡೆ ನಮ್ಗೆ ಹೋಗುವಾಗ ಈ ಥರ ಕರ್ಕೊಂಡೋಗಿ ಆ ಕಡೆ ಎಂಡಲ್ಲಿ ನಮಗೆ ಬಿಡ್ತಾರೆ. ಅಲ್ಲಿಂದ ನೀವು ಮತ್ತೆ ಸ್ಟಾರ್ಟಿಂಗಲ್ಲಿ ನೀವು ಎಲ್ಲಿವರೆಗೂ ಬಂದಿರ್ತೀರಲ್ಲ ಅಲ್ಲಿವರೆಗೂ ನೀವು ನಡ್ಕೊಂಡು ಬರಬೇಕು. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಒಂದು 3 to 4 ಕಿಲೋಮೀಟರ್ಸ್ವರೆಗೂ ನೀವು ನಡಿಬೇಕಾಗತ್ತೆ ಅನಿಸುತ್ತೆ. ಐ ಮೀನ್ ಎಂಡಿಗೆ ನೀವು ಬಿಟ್ಟಾಗ ಮತ್ತೆ ಅಲ್ಲಿಂದ ನೀವು ವಾಪಸ್ ಬರಬೇಕಲ್ವ. ಸೊ ಅಲ್ಲಿವರೆಗೂ ನೀವು ಒಂದು 3 to 4 ಕಿಲೋಮೀಟರ್ಸ್ ನೀವು ನಡಿಬೇಕಾಗತ್ತೆ. ಈ ಥರ ಒಳಗಡೆ ಒಂದು ಶಾಪಿಂಗ್ ಮಾರ್ಕೆಟ್ ಇರುತ್ತೆ. ಸೊ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ನಾವು ಅಷ್ಟು ನಡೀತಾ ಇದ್ದೀವ ಅಂತ ಅಂದ್ಬಿಟ್ಟು. ಒಳಗಡೆ ನಿಮ್ಗೆ ಈ ಥರ ಎಲ್ಲ ಶಾಪಿಂಗ್ ಇರುತ್ತೆ. ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಆಗಿರ್ಬೋದು. ಬ್ಯಾಂಕಾಕಲ್ಲಿ ಯೂಶ್ವಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ, ಎಸ್ಪೆಷಲಿ ಬೀಚ್ ಡ್ರೆಸ್ಸಸ್ಸು ಅದೆಲ್ಲನೂ ತುಂಬಾ ಚೆನ್ನಾಗಿತ್ತು. ಕೆಲವೊಂದೆಲ್ಲ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ, ಕೆಲವೊಂದೆಲ್ಲ ಅಫೋರ್ಡಬಲ್ ಅಂತ ಅನ್ನಿಸ್ತು. ನಾವಿನ್ನು ಅಷ್ಟು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ, ಒಂದೆರಡು ಬಟ್ಟೆನೂ ಅಷ್ಟೇ ಪರ್ಚೇಸ್ ಮಾಡಿದ್ವಿ. ಇನ್ನು ಬ್ಯಾಗ್ಸ್ ಕಲೆಕ್ಷನ್ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ನೀವು ಎಲ್ಲೇ ಹೋದರೂ ಅಷ್ಟೇ ಪಟಾಯದಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಎಸ್ಪೆಷಲಿ ಅಂದ್ ಕ್ವಾಲಿಟಿನೂ ಅಷ್ಟು ತುಂಬಾ ಚೆನ್ನಾಗಿತ್ತು. ನಾವು ಒಂದು 4-5 ಬ್ಯಾಗ್ಸ್ ಎಲ್ಲ ನಾವು ತೊಗೊಂಡು ಬಂದ್ವಿ. ನನ್ನ ಫ್ರೆಂಡ್ಸಿಗೆ ಕೊಡೋದಕ್ಕಾಗಿರ್ಬೋದು, ನಮ್ಮ ಮನೇಲಿ ಅವರಾಗಿರ್ಬೋದು, ನಾನೇ ಒಂದೆರಡು ಪರ್ಚೇಸ್ ಮಾಡಿದ್ವಿ. ಅದನ್ನು ತುಂಬಾ ಚೆನ್ನಾಗಿತ್ತು ಬ್ಯಾಗ್ಸ್ ಕಲೆಕ್ಷನ್ಸ್ ಅಂತ. ಇನ್ ಕೇಸ್ ನೀವೇನಾದರೂ ಹೋದರೆ ಬ್ಯಾಗ್ಸ್ ಕಲೆಕ್ಷನ್ಸ್ ನೋಡಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲವೊಂದು ಕಡೆ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಸೊ ನೋಡಿಕೊಂಡು ಬಾರ್ಗೇನ್ ಮಾಡೋದು ಒಳ್ಳೆಯದು. ಕೆಲವೊಂದು ಕಡೆ ಡಿಸ್ಕೌಂಟ್ಸ್ ಕನ್ಸೆಷನ್ ಎಲ್ಲ ಕೊಡ್ತಾರೆ. ಇನ್ನು ಕೆಲವೊಂದು ಕಡೆ ನಿಮ್ಗೆ ಯಾವುದೇ ರೀತಿ ಕನ್ಸೆಷನ್ಸು ಡಿಸ್ಕೌಂಟ್ಸು ಇರೋದಿಲ್ಲ, ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಸೊ ನೋಡಿಕೊಂಡು ನಿಮ್ಮ ಕೇಸ್ ಯಾರಾದರೂ ಹೋಗಿರೋರು ಇದ್ದರೆ ಅವ್ರ ಹತ್ರ ಕೇಳಿಕೊಂಡು ಎಂಥ ಪ್ಲೇಸಲ್ಲಿ ಯಾವ ಥರ ಸಿಗುತ್ತೆ ಅನ್ನೋದು ತಿಳ್ಕೊಂಡು ಹೋದರೆ ನಿಮ್ಗೆ ಒಳ್ಳೇದು ಅಂತ ಅನಿಸುತ್ತೆ. ಇನ್ನು ಒಳಗಡೆ ಬಂದರೆ ಈ ಥರ ಫುಡ್ ಐಟಮ್ಸಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಎಸ್ಪೆಷಲಿ ಬಂದು ನಾನು ಕೇಳೋ ಪ್ರಕಾರ ಮ್ಯಾಂಗೋ ಸ್ಟಿಕ್ ರೈಸ್ ಇಸ್ ದ ಫೇಮಸ್ಸು. ಸೊ ಅದು ಚೆನ್ನಾಗಿತ್ತು. ಲೈಕ್ ಅದೊಂಥರ ರೈಸ್ ಒಳಗಡೆ ಈ ಮ್ಯಾಂಗೋ ಏನೋ ಹಾಕ್ಬಿಟ್ಟು ಸ್ಟಿಕ್ಕಿ ರೈಸ್ ಥರ ಇರುತ್ತೆ. ಅದು ಆ್ಯಕ್ಚುಲಿ ನಾರ್ಮಲ್ ನಾವು ಹೆಂಗೆ ರೈಸ್ ಇರುತ್ತಲ್ಲ ಆ ಥರ ಇರಲ್ಲ. ನೀವು ಅದು ಕೈಗೆ ಹಿಡ್ಕೊಂಡ್ರೆ ಒಂಥರ ಸ್ಟಿಕ್ಕಿ ಆಗಿರುತ್ತೆ. ಸೊ ದಟ್ ಇಸ್ ವೈ ಅವರು ಅದನ್ನು ಸ್ಟಿಕ್ಕಿ ರೈಸ್ ಅಂತ ಕರೀತಾರೆ. ಅದರಲ್ಲಿ ಅದೇನೋ ಮ್ಯಾಂಗೋ ಎಲ್ಲ ಹಾಕ್ಬಿಟ್ಟು ಅದೇನೋ ರೋಲ್ ಮಾಡಿ ಕೊಡ್ತಾರೆ. ಸಮ್ವಾಟ್ ಇದು ಚೆನ್ನಾಗಿತ್ತು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಆ್ಯಂಡ್ ಒಳಗಡೆ ಎಲ್ಲ ಈ ಥರ ನೋಡಿ, ಈ ಥರ ಸೋಪ್ಸು, ಕಾಸ್ಮೆಟಿಕ್ಸು. ಆ್ಯಂಡ್ ಇದು ನೋಡಿ, ಆ್ಯಕ್ಚುಲಿ ನಾನು ಫಸ್ಟ್ ಇದು ಏನು ಅಂತ ಅಂದ್ಕೊಂಬಿಟ್ಟೆ. ಆಮೇಲೆ ಪಿಕ್ಚರ್ ನೋಡಿ ನಂಗೆ ಗೊತ್ತಾಯಿತು, ದಿಸ್ ಇಸ್ ಕ್ರ್ಯಾಬ್ ಅಂತ. ಸೇಮ್ ಒಳ್ಳೆ ನಮಗೆ ಆನಿಯನ್ ಪಕೋಡ ನೋಡ್ದಂಗೆ ಅನ್ನಿಸ್ತಾ ಇತ್ತು ನಮಗೆ. ಆ್ಯಂಡ್ ಮೋರ್ ಓವರ್ ಮೊಸಳೆ ಎಲ್ಲ ತಿಂತಾರಲ್ಲಿ. ಮೊಸಳೆನ ಒಳ್ಳೆ ಬಾರ್ಬಿಕ್ಯೂ ಥರ ಮಾಡಿಬಿಟ್ಟು ಅದನ್ನೆಲ್ಲ ತಿಂತಾರೆ. ಸೊ ಅದು ಅವ್ರವ್ರ ವಿಶ್, ನಾವೇನು ಮಾಡೋಕ್ಕಾಗಲ್ಲ. ಸೊ ನೋಡ್ಕೊಂಡು ಬಂದ್ವಿ ನಾವು. ಅದೆಲ್ಲ ಆದಮೇಲೆ ಸಂಜೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಬೀಚ್ ಹತ್ರ ಹೋಗ್ಬಿಟ್ಟು ಅಂಥೇಳಿ ನಾವಿದ್ದಿದ್ದ ಹೋಟೆಲ್ ಹಿಂದೆಯೇ ಬೀಚ್ ಇತ್ತು. ಸೊ ಸರಿ ಒಂದು 2 to 3 ಅವರ್ಸ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿಲ್ 7-7:30ವರೆಗೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ಬೀಚ್ ಹತ್ರ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ನನಗಂತೂ ತುಂಬ ಇಷ್ಟ. ಒಂಥರ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ. ಸೊ ಆವತ್ತಿನ ದಿವಸ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.